ಎಲೆಕ್ಷನ್ ನಲ್ಲಿ ಬಳಸುವಂತ ಇವಿಎಂ ಮಿಷಿನ್ ನ ಹ್ಯಾಕ್ ಮಾಡಬಹುದಾ? ಪ್ರೈಮ್ ಮಿನಿಸ್ಟರ್ ಆಫೀಸ್ ನಲ್ಲಿರುವಂತ ಕಂಪ್ಯೂಟರ್ನೇ ಹ್ಯಾಕ್ ಮಾಡ್ತಿದ್ದಾರೆ. ಹೀಗಿರುವಾಗ ಕೇವಲ ಒಂದು ಚಿಕ್ಕ ರೂಮ್ ನಲ್ಲಿರುವಂತ ಇವಿಎಂ ಮಿಷಿನ್ ನ ಹ್ಯಾಕ್ ಮಾಡೋಕೆ ಕಷ್ಟ ಆಗುತ್ತಾ? ನಿಜವಾಗ್ಲೂ ಇವಿಎಂ ಮಿಷಿನ್ ನ ನಾವು ನಂಬೋದಾ? ಮೊದಲೆಲ್ಲ ಎಲೆಕ್ಷನ್ ಬಂದ್ರೆ ಚೀಟಿಯಲ್ಲಿ ವೋಟನ್ನ ಹಾಕ್ತಿದ್ದೋ, ಆದ್ರೆ ಚೀಟಿ ಬೇಡ ಅಂತ ಅದರ ಬದಲಾಗಿ ಇವಿಎಂ ಮಿಷಿನ್ ನ ಯಾಕೆ ತಂದಿಟ್ರು? ಹಾಗಾದ್ರೆ ಇವಿಎಂ ಮಿಷಿನ್ ನಲ್ಲಿ ನಾವು ಹಾಕುವಂತ ವೋಟ್ ಬೇರೆ ಪಕ್ಷಕ್ಕೆ ಹೋಗುತ್ತಾ? ಇವಿಎಂ ಮಿಷಿನ್ ಅಲ್ಲಿ ಮೋಸ ಆಗೋದೇ ಇಲ್ವಾ? ಒಂದಂತೂ ಮೊದಲೇ ಹೇಳ್ತಿದ್ದೀನಿ, ಇವಿಎಂ ಮಿಷಿನ್ ನ ಬಂಡವಾಳ ಇವತ್ತು ಬಯಲಾಗುತ್ತೆ. ವೋಟಿಂಗ್ ಸಮಯದಲ್ಲಿ ಯಾವುದೇ ರೀತಿ ಮೋಸ ಆಗದೆ ಅಡೆತಡೆಯಾಗದೆ ಇರೋ ತರ ನೋಡ್ಕೊಳ್ಳುವಂತ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಮೇಲೆ ಇರುತ್ತೆ. ಇದರಿಂದ ತುಂಬಾ ಸುರಕ್ಷಿತವಾಗಿ ಚುನಾವಣೆಯನ್ನ ನಡೆಸೋದಿಕ್ಕೆ ಚುನಾವಣಾ ಆಯೋಗ ಇವಿಎಂ ಮಿಷಿನ್ ನ ಬಳಸ್ತಿದೆ. ಈ 3 ಮಿಷಿನ್ಗಳನ್ನ ಒಟ್ಟಿಗೆ ಸೇರಿಸಿ ಇವಿಎಂ ಅಂತ ಕರೀತಾರೆ. ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್, ರೆಸಿಡಿಂಗ್ ಆಫೀಸರ್ ಹತ್ರ ಇರೋ ಕಂಟ್ರೋಲ್ ಯೂನಿಟ್, ವೋಟ್ ಮಾಡೋಕೆ ಅಂತ ಇರೋ ಬ್ಯಾಲೆಟ್ ಯೂನಿಟ್ ಮತ್ತೆ ವಿವಿಪ್ಯಾಟ್ ಎಂಬ 3 ಮಿಷಿನ್ಸ್ಗಳಿರುತ್ತೆ. ರೆಸಿಡಿಂಗ್ ಆಫೀಸರ್ ಕಂಟ್ರೋಲ್ ಯೂನಿಟ್ ನಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಬ್ಯಾಲೆಟ್ ಯೂನಿಟ್ ಆನ್ ಆಗುತ್ತೆ. ಆ ಬ್ಯಾಲೆಟ್ ಯೂನಿಟ್ ನಲ್ಲಿ ನೀವು ನಿಮ್ಮ ನೆಚ್ಚಿನ ಪಕ್ಷಕ್ಕೆ ವೋಟನ್ನ ಹಾಕ್ತಿದ್ದಂತೆ ಒಂದು ಸೌಂಡ್ ಬರುತ್ತೆ. ಅಂದ್ರೆ ನಿಮ್ಮ ಮತ ರಿಜಿಸ್ಟರ್ ಆಗಿದೆ ಅಂತ ಅರ್ಥ. ನೀವು ಯಾವ ಪಕ್ಷಕ್ಕೆ ವೋಟನ್ನ ಹಾಕಿದ್ದೀರ ಅನ್ನೋದಕ್ಕೆ ಸಾಕ್ಷಿಯಾಗಿ ವಿವಿಪ್ಯಾಟ್ ನಲ್ಲಿ ಒಂದು ಸ್ಲಿಪ್ ಕೂಡ ತೋರಿಸುತ್ತೆ. ಆದರೆ ನಮ್ಮ ದೇಶದ ರಾಜಕಾರಣದಲ್ಲಿ ರಾಜಕಾರಣಿಗಳ ದೂಷಣೆಗೆ ಒಳಪಟ್ಟಿರುವಂತಹ ಈ ಇವಿಎಂ ಮಿಷಿನ್ನ ಬಗ್ಗೆ ಸಾಮಾನ್ಯ ಜನರಿಗೆ ಸಾಕಷ್ಟು ಅನುಮಾನಗಳಿವೆ. ನಿಜವಾಗ್ಲೂ ಇವಿಎಂ ಮಿಷಿನ್ನ ಹ್ಯಾಕ್ ಮಾಡ್ಬೋದಾ? ಹ್ಯಾಕ್ ಮಾಡ್ಬೋದು ಅಂದರೂ ಅದು ಹೇಗೆ ಸಾಧ್ಯ? ಇವಿಎಂ ಮಿಷಿನ್ನಲ್ಲಿ ಹೇಗೆಲ್ಲ ಮೋಸ ನಡೆಯುತ್ತೆ ಅನ್ನುವಂಥ ಪ್ರಶ್ನೆಗಳು ಕಾಡುತ್ತೆ. ಇವಿಎಂ ಮಿಷಿನ್ನ ಜಾರಿಗೆ ತಂದಮೇಲೆ ಬಿಜೆಪಿ ಪಕ್ಷ ಗೆಲ್ತಾನೆ ಇದೆ. ಇದರಿಂದ ಕಾಂಗ್ರೆಸ್ ಪಕ್ಷ ಮತ್ತೆ ಸೋತು ಹೋಗ್ತಿರುವಂತ ಬೇರೆ ಬೇರೆ ಪಕ್ಷಗಳು ಇವಿಎಂ ಮಿಷಿನ್ ಇಂದಲೇ ಬಿಜೆಪಿ ಪಕ್ಷ ಗೆಲ್ತಾ ಇದೆ ಅಂತ ಇವಿಎಂ ಮಿಷಿನ್ ಮೇಲೆ ಅನುಮಾನಗಳನ್ನ ವ್ಯಕ್ತಪಡಿಸ್ತಿವೆ. ಅದೇ ರೀತಿ ಜನಗಳಿಗೂ ಕೂಡ ಇವಿಎಂ ಮಿಷಿನ್ ಮೇಲೆ ತುಂಬಾ ಅನುಮಾನ ಇದೆ. ಹಾಗಾದ್ರೆ ನಿಜವಾಗ್ಲೂ ಇವಿಎಂ ಮಿಷಿನ್ ಹ್ಯಾಕ್ ಮಾಡ್ಬೋದಾ? ನಿಜವಾಗ್ಲೂ ನಾವು ಹಾಕುವಂತ ವೋಟು ಬೇರೆ ಪಕ್ಷಕ್ಕೆ ಹೋಗೋ ತರ ಮಾಡ್ಬೋದಾ ಅಂತ ನೋಡೋದಾದ್ರೆ 1982ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವಿಎಂ ಮಿಷಿನ್ ಕೇರಳದ ಜನರಲ್ ಎಲೆಕ್ಷನ್ ನಲ್ಲಿ ಬಳಸಿದ್ರು. ಈ ಇವಿಎಂ ಮಿಷಿನ್ ಇಸಿಐಎಲ್ ಮತ್ತೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕಂಪನಿಗಳು ನಮ್ಮ ದೇಶದಲ್ಲೇ ತಯಾರಿಸ್ತಿವೆ. ಆದ್ರೆ ಈ ಮಿಷಿನ್ಗೆ ಬೇಕಾಗಿರುವಂತಹ ಮೈಕ್ರೋ ಕಂಟ್ರೋಲರ್ ಚಿಪ್ಗಳನ್ನ ಮಾತ್ರ ವಿದೇಶದಿಂದ ತರಿಸಿಕೊಳ್ಳಲಾಗುತ್ತೆ. ಯಾಕಂದ್ರೆ ಅಂತ ಚಿಪ್ ಅನ್ನ ತಯಾರಿಸುವಂತ ಟೆಕ್ನಾಲಜಿ ನಮ್ಮ ದೇಶದಲ್ಲಿ ಇನ್ನೂ ಡೆವಲಪ್ ಆಗಿಲ್ಲ. ಮತ್ತೆ ಆ ಚಿಪ್ಗಳಲ್ಲಿ ಬಳಕೆಯಾಗುವಂತ ಪ್ರೋಗ್ರಾಮಿಂಗ್ ಕೋಡ್ ಅನ್ನ ತುಂಬಾ ಸೀಕ್ರೆಟ್ ಆಗಿ ಇಡಲಾಗಿದೆ. ಕೆಲವೊಂದಷ್ಟು ಜನ ಇಂಜಿನಿಯರ್ಸ್ಗಳನ್ನ ಬಿಟ್ಟು ಮತ್ಯಾರಿಗೂ ಆ ಸೀಕ್ರೆಟ್ ಕೋಡ್ ಗೊತ್ತಿಲ್ಲ ಅಂತ ಚುನಾವಣಾ ಆಯೋಗ ತಿಳಿಸಿದೆ. ಹಾಗೆ ಇವಿಎಂ ಮಿಷಿನ್ ಹ್ಯಾಕ್ ಮಾಡ್ಬೋದು ಅಥವಾ ಇಲ್ಲ ಅನ್ನೋ ವಿಷಯಕ್ಕೆ ಬಂದ್ರೆ ಇವಿಎಂ ಅನ್ನ ಹ್ಯಾಕ್ ಮಾಡೋದಕ್ಕೆ ಇವಿಎಂ ಮಿಷಿನ್ ಬಿಚ್ಚಬೇಕಾಗುತ್ತೆ ಅಥವಾ ಇವಿಎಂ ಮಿಷಿನ್ ಇಂಟರ್ನೆಟ್ ಕನೆಕ್ಷನ್ ಹೊಂದಿರಬೇಕಾಗುತ್ತೆ. ಹಂಗಿದ್ರೆ ಆಗ ಇವಿಎಂ ಮಿಷಿನ್ ಹ್ಯಾಕ್ ಮಾಡೋಕೆ ಸಾಧ್ಯವಾಗುತ್ತೆ. ಒಂದು ವೇಳೆ ಇವಿಎಂ ಮಿಷಿನ್ ಇಂಟರ್ನೆಟ್ ಕನೆಕ್ಷನ್ ಹೊಂದಿದ್ದು ಆ ಇವಿಎಂ ಮಿಷಿನ್ ಹ್ಯಾಕ್ ಮಾಡುವಂತವರ ಕೈಗೆ ಸಿಕ್ಕಿದ್ರೆ ಸಿಗೋದು ಕಷ್ಟ. ಹಂಗೂ ಒಂದು ವೇಳೆ ಸಿಕ್ಕಿದ್ರೆ 3 ರೀತಿಯಲ್ಲಿ ಇವಿಎಂ ಮಿಷಿನ್ ಹ್ಯಾಕ್ ಮಾಡ್ಬೋದು. ಅದರಲ್ಲಿ ಮೊದಲನೇದು ಯಾವ ತರ ಅಂದ್ರೆ, ನಮ್ಗೆ ಬೇಕಾಗಿರುವಂತ ಕ್ಯಾಂಡಿಡೇಟ್ ಅಥವಾ ಎಲೆಕ್ಷನ್ಗೆ ನಿಂತಿರುವಂತ ನಮ್ಮ ಅಭ್ಯರ್ಥಿಗೇನೆ ಎಲ್ಲಾ ವೋಟ್ಗಳು ಬೀಳೋ ತರ ಬಟನ್ನ ಹ್ಯಾಕ್ ಮಾಡ್ಬೋದು. ಮತ್ತೊಂದು ರೀತಿಯಲ್ಲಿ ಯಾವ ತರ ಮಾಡಬಹುದು ಅಂದ್ರೆ, ಇವಿಎಂ ಮಿಷಿನ್ ಅಲ್ಲಿ ಅಳವಡಿಸುವಂತ ಚಿಪ್ ಅನ್ನ ಹ್ಯಾಕ್ ಮಾಡಿ ಹೆಚ್ಚು ವೋಟ್ಗಳು ಇದೇ ಪಕ್ಷಕ್ಕೆ ಬೀಳ್ಬೇಕು ಅನ್ನೋ ತರ ಮಾಡಬಹುದು. ಇನ್ನ ಮತಗಳ ಸಂಖ್ಯೆಯನ್ನ ತೋರಿಸುವಂತ ಅಂದ್ರೆ ಎಷ್ಟು ವೋಟ್ಗಳು ಬಿದ್ದಿದೆ ಅಂತ ತೋರಿಸುತ್ತಲ್ಲ, ಆ ಡಿಸ್ಪ್ಲೇಯನ್ನ ಹ್ಯಾಕ್ ಮಾಡಿ ಒಬ್ಬ ಅಭ್ಯರ್ಥಿಗೆನೆ ಹೆಚ್ಚು ವೋಟ್ಗಳು ಬಿದ್ದಿರೋ ತರ ತೋರಿಸ್ಬೋದು. ಇದಿಷ್ಟು ರೀತಿಯಲ್ಲಿ ಇವಿಎಂ ಮಿಷಿನ್ ಅಲ್ಲಿ ಹೆಂಗ್ ಬೇಕಾದ್ರೂ ಮೋಸ ಮಾಡಬಹುದು. ಆದ್ರೆ ಇವಿಎಂ ಮಿಷಿನ್ ಒಬ್ಬರ ಕೈಗೆನೆ ಸಿಗೋದು ಅಷ್ಟು ಸುಲಭದ ಮಾತಲ್ಲ. ಮತ್ತೆ ಚುನಾವಣಾ ಆಯೋಗ ಇವಿಎಂ ಮಿಷಿನ್ ಹ್ಯಾಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋದಕ್ಕೆ ಕಾರಣ ಏನಂದ್ರೆ, ಇವಿಎಂ ಅನ್ನೋದು ಒಂದು ಸ್ಟ್ಯಾಂಡ್ ಅಲೋನ್ ಮಿಷಿನ್. ಇದಕ್ಕೆ ಯಾವುದೇ ರೀತಿಯ ವೈಫೈ, ಇಂಟರ್ನೆಟ್, ಬ್ಲೂಟೂತ್ ಕನೆಕ್ಷನ್ ಇರೋದಿಲ್ಲ. ಇವಿಎಂ ಮಿಷಿನ್ ಕೇವಲ ಬ್ಯಾಟ್ರಿ ಪವರ್ನಿಂದ ಮಾತ್ರ ಕೆಲಸ ಮಾಡುತ್ತೆ. ಹಾಗಾದ್ರೆ ಯಾರಾದ್ರೂ ಕಂಟ್ರೋಲ್ ಯೂನಿಟ್ ಅನ್ನ ಓಪನ್ ಮಾಡಿ ಅದರಲ್ಲಿರುವಂತ ಚಿಪ್ ಅನ್ನ ಚೇಂಜ್ ಮಾಡುವಂತ ಚಾನ್ಸಸ್ ಇರ್ಬೋದಲ್ಲ. ಇವಿಎಂ ಮಿಷಿನ್ ತಯಾರಿಸುವಂತ ಕಂಪನಿಯಲ್ಲಿ ಕೆಲಸ ಮಾಡುವಂತವರು ರಾಜಕೀಯ ಪಕ್ಷಗಳಿಂದ ಹಣ ಪಡೆದು ಇವಿಎಂ ಮಿಷಿನ್ ಅಲ್ಲಿ ಚಿಪ್ ಅನ್ನ ಚೇಂಜ್ ಮಾಡಬಹುದಲ್ಲ ಅಂತ ನೀವು ಅನ್ಕೊಳ್ತಿರ್ಬೋದು.
ಆದ್ರೆ ಅದು ಕೂಡ ಸಾಧ್ಯವಿಲ್ಲ ಅಂತ ಹೇಳುತ್ತೆ ಎಲೆಕ್ಷನ್ ಕಮಿಟಿ. ಎಲೆಕ್ಷನ್ಗೂ ಮುಂಚೆ ಎಲೆಕ್ಷನ್ಗೆ ಯಾರೆಲ್ಲ ನಿಂತ್ಕೊಳ್ತಿದ್ದಾರೆ ಮತ್ತೆ ಇವಿಎಂ ಮಿಷಿನ್ ನ ಲಿಸ್ಟ್ ನಲ್ಲಿ ಅಭ್ಯರ್ಥಿಗಳ ಹೆಸರು ಫಸ್ಟ್ ಇರುತ್ತಾ, ಸೆಕೆಂಡ್ ಇರುತ್ತಾ, ಥರ್ಡ್ ಇರುತ್ತಾ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿರೋದಿಲ್ಲ. ಆದ್ರಿಂದ ಇವಿಎಂ ಮಿಷಿನ್ ತಯಾರಿಸಬೇಕಾದ್ರೆ ಮುಂಚಿತವಾಗಿನೇ ಎಲ್ಲವನ್ನೂ ಸೆಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಇವಿಎಂಗಳು ರೆಡಿಯಾದ ನಂತರ ಅವುಗಳನ್ನ ಒಂದು ಸುರಕ್ಷತಾ ರೂಮ್ನಲ್ಲಿ ಭದ್ರಪಡಿಸ್ತಾರೆ. ನಂತರ ಅವುಗಳನ್ನ ಪೋಲಿಂಗ್ ಬೂತ್ಗಳಿಗೆ ಕಳಿಸ್ತಾರೆ. ಅಂದ್ರೆ ಯಾವ ಮಿಷಿನ್ ಯಾವ ಪೋಲಿಂಗ್ ಬೂತ್ಗೆ ಹೋಗುತ್ತೆ ಅನ್ನೋ ವಿಷಯ ಕಂಪನಿಯವ್ರಿಗೂ ಸಹ ಗೊತ್ತಿರೋದಿಲ್ಲ. ಅಷ್ಟೇ ಅಲ್ಲದೆ ಇವಿಎಂ ಮಿಷಿನ್ಗಳನ್ನ ಭದ್ರತಾ ರೂಮ್ಗೆ ಕಳಿಸೋದಕ್ಕಿಂತ ಮುಂಚೆ ಮಿಷಿನ್ಗಳನ್ನ ಚೆಕ್ ಮಾಡಿಬಿಟ್ಟು ಕಳಿಸ್ತಾರೆ. ಅದರ ಜೊತೆಗೆ ಚುನಾವಣಾ ಆಯೋಗ ಪ್ರತಿ ರಾಜಕೀಯ ಪಕ್ಷಗಳಲ್ಲಿ ಮುಖ್ಯವಾದಂಥ ವ್ಯಕ್ತಿಗಳಿಂದ ವೋಟಿಂಗ್ ಟೆಸ್ಟ್ ಅನ್ನು ನಡೆಸ್ತಾರೆ. ಅಂದ್ರೆ ಸರಿಯಾಗಿ ಮಿಷಿನ್ಗಳು ಕೆಲಸ ಮಾಡುತ್ತಾ ಅಂತ ರಾಜಕೀಯ ಪಕ್ಷದವರೇ ಚೆಕ್ ಮಾಡ್ಕೋಬಹುದು. ವೋಟಿಂಗ್ ಮಾಡೋದಕ್ಕಿಂತ ಮುಂಚೆ, ವೋಟಿಂಗ್ ಮಾಡಿದ ನಂತರ ಇವಿಎಂ ಮಿಷಿನ್ಗಳನ್ನ ಒಂದು ಸ್ಟ್ರಾಂಗ್ ರೂಮ್ ನಲ್ಲಿ ಇಟ್ಟಿರ್ತಾರೆ. ಅದನ್ನ ಸುರಕ್ಷಿತವಾಗಿ ಕಾಯೋದಕ್ಕೆ ಅಂತ ಫುಲ್ ಸೆಕ್ಯೂರಿಟಿ ಇರುತ್ತೆ. ಹಾಗೆ ಆ ರೂಮ್ ನಲ್ಲಿ CCTV ಕ್ಯಾಮ್ರಾಗಳನ್ನ ಕೂಡ ಇಟ್ಟಿರ್ತಾರೆ. ಎಲೆಕ್ಷನ್ ಕಮಿಷನ್ನ ಅಧಿಕಾರಿಗಳು ಆ ರೂಮ್ನ ಬಾಗಿಲಿಗೆ ಸೀಲನ್ನ ಹಾಕಿರ್ತಾರೆ. ಯಾವಾಗ ಆ ಸೀಲನ್ನ ಓಪನ್ ಮಾಡ್ತಾರೋ ಆ ಕ್ಷಣದಿಂದಲೇ ಆಯಾ ಪಕ್ಷದವರು ಪ್ರತಿಯೊಂದು ಪ್ರಾಸೆಸ್ ಅನ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ಹೀಗೆ ಇವಿಎಂ ಮಿಷಿನ್ಗೆ ಇಷ್ಟು ಭದ್ರತೆ ಇರುತ್ತೆ. ಇವಿಎಂ ಮಿಷಿನ್ ಬರೋದಕ್ಕಿಂತ ಮುಂಚೆ ನಮ್ಮ ಭಾರತ ದೇಶದಲ್ಲಿ ಚೀಟಿಯ ರೂಪದಲ್ಲಿ ಎಲೆಕ್ಷನ್ ನಡೀತಿತ್ತು. ಜನಗಳಿಗೆ ಯಾವ ಪಕ್ಷದ ಮೇಲೆ ಇಷ್ಟ ಇರ್ತಿತ್ತೋ ಆ ಪಕ್ಷದ ಗುರುತಿನ ಮೇಲೆ ಸ್ಟ್ಯಾಂಪ್ ಅನ್ನ ಒತ್ತಿ ಆ ಚೀಟಿಯನ್ನ ಬ್ಯಾಲೆಟ್ ಬಾಕ್ಸ್ ನಲ್ಲಿ ಹಾಕ್ತಿದ್ರು. ಆ ರೀತಿ ವೋಟಿಂಗ್ ಮುಗಿದ್ಮೇಲೆ ಆ ಚೀಟಿಯನ್ನ ಕೌಂಟ್ ಮಾಡ್ತಿದ್ರು. ಆದ್ರೆ ಅವುಗಳನ್ನ ಕೌಂಟ್ ಮಾಡಬೇಕಾದ್ರೆ ಸಮಸ್ಯೆ ಏನಾಗ್ತಿತ್ತು ಅಂದ್ರೆ, ಒಂದು ಪಕ್ಷದ ಗುರುತಿಗೆ ಸೀಲನ್ನ ಹಾಕಿದ್ರೆ ಆ ಸೀಲನ್ನ ಸ್ವಲ್ಪ ಬೇರೆ ಪಕ್ಷದ ಗುರುತಿನ ಮೇಲೂ ಹಾಕಿರೋ ತರ, ಮತ್ತೆ ಆ ಸೀಲ್ನ ಇಂಕ್ ಅನ್ನೋದು ಬೇರೆ ಪಕ್ಷದ ಗುರುತಿಗೂ ಸ್ಪ್ರೆಡ್ ಆಗ್ತಿತ್ತು. ಇದರಿಂದ ಆ ವೋಟನ್ನ ಯಾವ ಪಕ್ಷಕ್ಕೆ ಹಾಕಿದರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಇದೇ ರೀತಿ ಸಾವಿರಾರು ವೋಟ್ಗಳು ಕೌಂಟ್ ಆಗದೆ ವೇಸ್ಟ್ ಆಗ್ತಿದ್ದು. ಇನ್ನೂ ಕೆಲವರು ಸ್ಟ್ಯಾಂಪ್ ಅನ್ನ ಒತ್ತಿ ಆ ಚೀಟಿಯನ್ನ ಬಾಕ್ಸ್ ನಲ್ಲಿ ಹಾಕೋದಕ್ಕೂ ಮರ್ತೋಗ್ತಿದ್ರು. ಈ ರೀತಿ ಎಷ್ಟೋ ತೊಂದರೆಗಳನ್ನ ತಡೆಗಟ್ಟೋಕೆ ಇದೇ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ ಇವಿಎಂ ಮಿಷಿನ್ ಜಾರಿಗೆ ತರುತ್ತೆ. ಅದೇ ಇವಿಎಂ ಮಿಷಿನ್ಗಳು ಇಂದು ನಮ್ಮ ಭಾರತ ದೇಶದ ಚುನಾವಣೆಯಲ್ಲಿ ಬಳಕೆಯಾಗ್ತಿವೆ. ಇದಿಷ್ಟು ಇವತ್ತಿನ ವಿಡಿಯೋ. ಇವಿಎಂ ಮಿಷಿನ್ ಹ್ಯಾಕ್ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.